ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಮೂಲಕ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸಿ ಅದಕ್ಕೆ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಅದೇ ಪ್ರಕಾರ ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತಾಡಲಿಕ್ಕಿದ್ದಾರೆ. ತನ್ನ ವಾಕ್ಯದ ಮೂಲಕ ಮಾತಾಡಲಿಕ್ಕಿರುವ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿಕೊಂಡವರಾಗಿ ಈ ದಿನವೂ ತನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ನೀವೆಲ್ಲರೂ ಆಸಕ್ತರಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತಾಡುವಂಥ ಆತನ ಕೃಪೆಗಾಗಿ ನಾವು ಯಾವಾಗಲೂ ಆತನಿಗೆ ಸ್ತೋತ್ರವನ್ನು ಸ್ತುತಿಯನ್ನು ಸಲ್ಲಿಸುವವರಾಗಬೇಕನ್ನೋದೇ ಆತನ ಇಷ್ಟವಾಗಿದೆ. ಅದರಿಂದ ಈ ದಿನವೂ ದೇವರು ನಮ್ಮೊಂದಿಗೆ ಮಾತಾಡುವಂಥ ಕೃಪೆಗಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಬಯಸ್ತಿರೋ ಆ ವಿಷಯದ ಕುರಿತು ದೇವರೇ ನೀವು ನಮ್ಮೊಂದಿಗೆ ಮಾತಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮುಂದಿರುವ ಸಮಯ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವೆ. ನೀವು ತಾನೇ ನಮ್ಮೊಂದಿಗೆ ಒಡನಾಡಿರಿ. ನಿನ್ನ ವಾಕ್ಯದ ಮೂಲಕ ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಬಯಸ್ತಾ ಇದ್ದೀರೋ ಆ ವಿಷಯದ ಕುರಿತು ನೀವೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, 7 ದಿನ ಉಪವಾಸ ಪ್ರಾರ್ಥನೆ ಮಾಡುವುದು ಹೇಗೆ, ಅದರಿಂದ ಉಂಟಾಗುವಂಥ ಫಲಿತಾಂಶಗಳು ಏನೆಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಉಪವಾಸ ಪ್ರಾರ್ಥನೆ, 3 ದಿನ ಉಪವಾಸ ಹೇಗೆ ಮಾಡಬೇಕು, ಅದರಿಂದ ಉಂಟಾಗುವಂಥ ಆಶೀರ್ವಾದಗಳು, ಫಲಿತಾಂಶಗಳು ಏನೆಂಬುದಾಗಿ ಕಳೆದ ವಿಡಿಯೋಲಿ ನೀವು ನೋಡಿರ್ಬೋದು. ನೋಡದೆ ಹೋದರೆ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಇರ್ತದೆ, ನೀವು ಅದನ್ನು ನೋಡ್ಬೋದು. ಈ 3 ದಿನ ಉಪವಾಸ ಪ್ರಾರ್ಥನೆ ಹೇಗೆ, ಅದರ ಪ್ರಾರ್ಥನೆಯ ಫಲಿತಾಂಶ ಏನಾಗಿದೆ ಎಂಬುದಾಗಿರುವಂಥ ವಿಷಯಗಳ ಕುರಿತು ನಾವು ಮುಂಚಿತವಾಗಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಈ ದಿನ 7 ದಿನದ ಉಪವಾಸ ಪ್ರಾರ್ಥನೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇವೆ. 3 ದಿನ ಉಪವಾಸ ಪ್ರಾರ್ಥನೆ ನಂತರವಾಗಿ ಮತ್ತೆ ನಾವು ಮುಂದುವರೆದು ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕಂತ ಒಂದು ಬಯಸೋದಾದರೆ 7 ದಿನಗಳ ಕಾಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ಬೋದು. 3 ದಿನ ಹೇಗೆ ಮಾಡಿರ್ತೀರೋ ಅದೇ ಪ್ರಕಾರ 7 ದಿನ. ಈ 7 ದಿನ ಅನ್ನುವಂಥದ್ದು ಸ್ವಲ್ಪ ಕಷ್ಟಕರವಾದ ಒಂದು ಅನುಭವವೇ ಆಗಿರ್ತದೆ. ಯಾಕೆಂದರೆ 3 ದಿನ ನಾವು ಸುಲಭವಾಗಿ ಮುಗಿಸ್ಬೋದು. 3ರಿಂದ ಹಿಡಿದು ಮತ್ತೆ ನಾನು 7 ದಿನ ಮಾಡಬೇಕಂದಾಗ ಶರೀರ ಅದಕ್ಕೆ ಸ್ಪಂದಿಸದೇ ಇರ್ಬೋದು. ಆದರೂ ಕೂಡ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಒಂದು ಬಾರಿ ದೇವರಲ್ಲಿ ನೀವು ಆರಂಭ ಮಾಡೋದಾದರೆ ಅದು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಿರ್ತದೆ. ಅದಕ್ಕಿಂತ ಮುಂಚಿತವಾಗಿ 7 ದಿನದ ಉಪವಾಸ ಪ್ರಾರ್ಥನೆ ಕುರಿತು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಮಗಾಗುವಂಥ ಲಾಭ, ಒಂದು ವೇಳೆ 3 ದಿನ ಮಾಡ್ಬೋದು, 7 ದಿನ ಮಾಡ್ಬೋದು, 21 ದಿನ ಮಾಡ್ಬೋದು, 40 ದಿನ ಮಾಡ್ಬೋದು. ಈ ಎಲ್ಲ ಉಪವಾಸ ಪ್ರಾರ್ಥನೆಗಳಲ್ಲಿ ನಮಗೆ ಸಿಕ್ಕುವಂಥ ಮುಖ್ಯವಾದ ಒಂದು ಫಲಿತಾಂಶ ಏನೆಂಬುದನ್ನು ಈ ದಿನಗಳಲ್ಲಿ ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಬೇಕಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ ಅದರ 16ನೇ ವಚನವನ್ನು ನೀವು ಓದಿಕೊಳ್ಳೋದಾದರೆ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವವರ ಆಗಿಯೂ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂತರ್ಯದಲ್ಲಿ ವಿಶೇಷವಾದ ಬಲ ನೀವು ಹೊಂದಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಎಫೆಸಿಯ ಪತ್ರಿಕೆಯಲ್ಲಿ ಅಲ್ಲಿರುವಂಥ ದೇವಜನರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಪ್ರಾರ್ಥನಾ ಮನವಿಯಾಗಿದೆ. ದೇವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ, ನೀವು ಅಂತರ್ಯದಲ್ಲಿ ವಿಶೇಷವಾದ ಬಲವನ್ನು ಹೊಂದಿಕೊಳ್ಬೇಕು. ಹಾಗಾದರೆ ಪ್ರಿಯರೇ, ಉಪವಾಸ ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ ಸಿಕ್ಕುವಂಥ ಫಲಿತಾಂಶ ಯಾವುದಂದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆ ಅನ್ನುವಂಥದ್ದು ಕಂಡು ಬರುವಂಥದ್ದಾಗಿರ್ತದೆ. ಹೇಗೆ ಕಂಡು ಬರ್ತದೆ ಅಂದರೆ, ನೀವು ನೋಡ್ಬೋದು, ನಾವು 3 ಘಟಕಗಳಲ್ಲಿ ವಾಸವಾಗಿದ್ದೇವೆ: ಶರೀರ, ಆತ್ಮ, ಪ್ರಾಣ. ಈಗ ನೋಡಿ, ಶರೀರ ಇದೆ, ಪ್ರಾಣ ಇದೆ, ಆತ್ಮ ಇದೆ.
ಈ ಶರೀರ ಅನ್ನುವಂಥದ್ದು ನಮಗೆ ಯಾವಾಗಲೂ ಲೋಕದ ಕುರಿತು ತಿಳುವಳಿಕೆ ಕೊಡ್ತಾ ಇರ್ತದೆ. ಪ್ರಾಣ ಅನ್ನುವಂಥದ್ದು ನಮ್ಮ ಕುರಿತು ನಮಗೆ ತಿಳುವಳಿಕೆ ಕೊಡ್ತಾ ಇರ್ತದೆ. ಆತ್ಮ ಅನ್ನುವಂಥದ್ದು ದೇವರ ಕುರಿತು ಯಾವಾಗಲೂ ತಿಳುವಳಿಕೆ ಕೊಡ್ತಾ ಇರ್ತದೆ. ಈಗ ನಾವು ಜೀವಿಸ್ತಾ ಇರುವಂಥದ್ದು ಈ ಲೋಕದಲ್ಲಿ ಆದ ಕಾರಣ ಲೋಕದ ಕುರಿತು ಹೆಚ್ಚು ನಮ್ಮ ಶರೀರ ನಮ್ಮನ್ನು ಗಮನ ಸೆಳೀತಾ ಇರ್ತದೆ. ಎರಡು ಪ್ರಾಣ, ನಮಗೆ ಬೇಕಾದ ಅಗತ್ಯಗಳ ಕುರಿತು ಯಾವಾಗಲೂ ನಮ್ಮ ಪ್ರಾಣ ಚಿಂತಿಸ್ತಾ ಇರ್ತದೆ. ನಮ್ಮೊಳಗಡೆ ಇರುವ ಆತ್ಮ ಯಾವಾಗಲೂ ದೇವರ ಕುರಿತು ಹಂಬಲಿಸ್ತಾ ಇರ್ತದೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಉಪವಾಸ ಮಾಡಿ 3 ದಿನ ಇರ್ಬೋದು, 7 ದಿನ ಇರ್ಬೋದು, 21 ದಿನ ಇರ್ಬೋದು, 40 ದಿನ ಇರ್ಬೋದು, ಉಪವಾಸ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ಮುಖ್ಯವಾಗಿ ಸಂಭವಿಸುವುದೇನೆಂದರೆ ನಿಮ್ಮ ಹೊರಗಿನ ಶರೀರ ಬಲಹೀನವಾಗ್ತಾ ಇರ್ತದೆ. ನೀವು ಆಹಾರವನ್ನು ತ್ಯಜಿಸುವಾಗ ಹೊರಗಿನ ಶರೀರ ಬಲಹೀನವಾಗ್ತಾ ಇರ್ತದೆ. ಆಗ ನಮ್ಮ ಕುರಿತು ನಮಗೆ ನಮ್ಮ ಪ್ರಾಣದ ಚಿಂತೆಯನ್ನು ಕೂಡ ನಾವು ಮರಿತಾ ಇರ್ತೀವಿ. ಮೂರನೇದಾಗಿ ನಮ್ಮೊಳಗಡೆ ಇರುವಂಥ ಆತ್ಮನು ದೇವರಾತ್ಮನಿಗೆ ಸಂಪರ್ಕವಾಗಿ ಅಂತರ್ಯ ಮನುಷ್ಯನು ಅಂದರೆ ನಮ್ಮ ಆತ್ಮನ ಏನಾಗ್ತಾ ಇರ್ತಾನೆ ಅಂದರೆ ಬಲ ಹೊಂದುತ್ತಾ ಇರ್ತಾನೆ. ನಮ್ಮ ಶರೀರ ಬಲಹೀನವಾಗುವಾಗ ನಮ್ಮ ಅಂತರ್ಯ ಮನುಷ್ಯನು ಅಂದರೆ ನಮ್ಮ ಆತ್ಮ ಬಲ ಹೊಂದುತ್ತಾ ಇರ್ತಾನೆ. ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಹೊರಗಿನ ಭಾವದಲ್ಲಿ ಕಾಣುವಂಥ ಶರೀರ ಬಲಹೀನವಾಗ್ತಾ ಇದ್ರು ಅಂತರ್ಯ ಮನುಷ್ಯನು ಅಂದರೆ ಆತ್ಮನು ಬಲ ಹೊಂದಿಕೊಳ್ತಾ ಇರ್ತಾನೆ, ಬಲ ಹೊಂದಿಕೊಂಡು ಪುಷ್ಟಿ ಆಗ್ತಾನೆ. ಅದರಿಂದಲೇ ಉಪವಾಸ ಮಾಡುವಾಗ ನಮಗೆ ಶರೀರ ಬಲಹೀನವಾಗಿರುವಾಗಲೂ ಅಂತರ್ಯದಲ್ಲಿ ಒಂದು ಆತ್ಮಿಕವಾದ ಒಂದು ಸಂತೋಷವನ್ನು ಅನುಭವಿಸ್ತಾ ಇರ್ತೀವಿ. ಇನ್ನೂ ಉಪವಾಸ ಮಾಡಬೇಕು, ಇನ್ನೂ ದೇವರೊಂದಿಗೆ ಸಮಯ ಕಳಿಬೇಕಂದ್ರೆ ಉಪವಾಸ ಅಂದರೆ 3 ದಿನದ ಉಪವಾಸ ಪ್ರಾರ್ಥನೆ ಆ ವಿಡಿಯೋಲ್ಲಿ ನಿಮಗೆ ತಿಳಿಸಿದ್ದಾರೆ. ಉಪವಾಸ ಅಂದರೆ ದೇವರೊಂದಿಗೆ ಕಳೆಯುವಂಥ ವಾಸ, ಆಹಾರವನ್ನು ಬಿಟ್ಟು ದೇವರೊಂದಿಗೆ ವಾಸ ಮಾಡೋದು ಉಪವಾಸ. ಆಹಾರವನ್ನು ಬಿಟ್ಟು ದೇವರೊಂದಿಗೆ ವಾಸ ಮಾಡುವುದೇ ಉಪವಾಸ ಪ್ರಾರ್ಥನೆ ಆಗಿದೆ. ಪ್ರಿಯರೇ, ಈಗ ನಾವು ದೇವರೊಂದಿಗೆ ನಮ್ಮ ಆತ್ಮನಲ್ಲಿ ವಾಸ ಮಾಡ್ತಾ ಮಾಡ್ತಾ ನಾವು ಆತ್ಮನಲ್ಲಿ ಪುಷ್ಟಿ ಆಗ್ತೇವೆ. ಆಗ ಶರೀರದ ಎಲ್ಲ ಚಿಂತೆಗಳು, ಶರೀರದ ಎಲ್ಲ ಭಾವನೆಗಳು, ಶರೀರದ ಎಲ್ಲ ಇಚ್ಛೆಗಳು ಏನಾಗ್ತದೆ, ನಾಶವಾಗ್ತದೆ. ಆಗ ಆತ್ಮನ ಅಂಬಲಿಕೆ ದೇವರೊಂದಿಗೆ ಹೆಚ್ಚು ಸಂಪರ್ಕ ಉಂಟಾಗ್ತದೆ. ಉಪವಾಸ ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ ಸಂಭವಿಸುವಂಥ ಒಂದು ಕಾರ್ಯ ಏನಂದರೆ ನಾವು ಆತ್ಮಿಕವಾಗಿ ಪುಷ್ಟರಾಗ್ತೇವೆ, ಆತ್ಮಿಕವಾಗಿ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ 3 ದಿನ ಉಪವಾಸ ಪ್ರಾರ್ಥನೆಗಳನ್ನು ನೀವು ಮಾಡುವವರಾಗಿರ್ಬೋದು, 7 ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕು ಒಂದು ಆಸೆ ಇರ್ಬೋದು, ಹೇಗೆ ಮಾಡಬೇಕು ಅನ್ನೋ ಒಂದು ಚಿಂತೆಯಲ್ಲಿ ನೀವು ಇರ್ಬೋದು. 7 ದಿನದ ಉಪವಾಸ ಪ್ರಾರ್ಥನೆಯನ್ನು ನೀವು ಹೇಗೆಲ್ಲ ಮಾಡ್ಬೋದು ಅಂದರೆ, ನಾವು ಬೈಬಲಲ್ಲಿ ನೋಡ್ತೇವೆ ಉಪವಾಸ ಪ್ರಾರ್ಥನೆಗಳ ವಿಧಾನಗಳನ್ನು ನೋಡುವಾಗ ಸಂಪೂರ್ಣವಾದ ಉಪವಾಸ ಇದೆ. ಸಂಪೂರ್ಣವಾದ ಉಪವಾಸ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳುವಾಗ ಸಂಪೂರ್ಣವಾಗಿ ಏನು ತಿನ್ನದೆ ಉಪವಾಸ ಮಾಡುವವರು ಇದ್ದಾರೆ. ಲೂಕನ ಬರೆಸುವಾರ್ತೆ 4:2ನೇ ವಚನ ಓದಿಕೊಳ್ಳೋದಾದರೆ ಸಾಧಾರಣವಾದ ಉಪವಾಸ, ಸಾಧಾರಣವಾದ ಉಪವಾಸ, ಸಂಪೂರ್ಣವಾದ ಉಪವಾಸ, ಸಾಧಾರಣವಾದ ಉಪವಾಸ. ನಮ್ಮ ಅನುಭವದಲ್ಲಿ ಹೇಗೆಲ್ಲ ಉಪವಾಸಗಳನ್ನು ನಾವು ಮಾಡಿದ್ದೇವೆ ಅಂದರೆ, ಸಾಧಾರಣವಾದ ರೀತಿಯಲ್ಲಿ ಉಪವಾಸನ ಮಾಡಿದ್ದೇವೆ, ಕಠಿಣವಾಗಿ ಕೂಡ ಉಪವಾಸ ಮಾಡಿದ್ದೇನೆ, 3 ದಿನ ಮಾಡಿದ್ದೇನೆ, 7 ದಿನ ಮಾಡಿದ್ದೇವೆ, 21 ದಿನ ಕೂಡ ಉಪವಾಸದಲ್ಲಿ ಕುಂತಿದ್ದೇವೆ. ಈಗ ನೋಡಿ, 3 ದಿನ ಮಾಡುವಾಗ ಬರೀ ನೀರನ್ನು ಮಾತ್ರ ಸೇವಿಸಿಕೊಂಡು ಉಪವಾಸಗಳನ್ನು ನಾವು ಆಗಾಗ ಕೂರ್ತಾ ಇರ್ತೇವೆ. ಮತ್ತು 7 ದಿನ ಮಾಡುವಾಗಲೂ ಕೂಡ 3 ಟೈಮ್ ಏನು ಆಹಾರ ತಿನ್ನದೆ ಬರೀ ನೀರನ್ನು ಮಾತ್ರ ಸೇವಿಸಿಕೊಂಡು ನಾವು ಕೂರೋದನ್ನು ನಾವು ನೋಡ್ತೀವಿ. ಈಗ 7 ದಿನ ಉಪವಾಸದ ಕುರಿತು ನಾವು ಧ್ಯಾನ ಮಾಡ್ತಾ ಇರೋದ್ರಿಂದ 7 ದಿನದ ಉಪವಾಸ ಪ್ರಾರ್ಥನೆ ನೋಡಿ. ಈಗ 3 ದಿನ ಆದ ನಂತರ ನೀವು ಹೊಸದಾಗಿ 3 ದಿನ ಮಾಡಿದ್ದೀರಾ, ಒಂದೇ ಟೈಮು 7ನೇ ದಿನ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ, ಫಸ್ಟ್ ಟೈಮ್ ನೀವು ಮಾಡುವಂಥ ವ್ಯಕ್ತಿ ಆಗಿರೋದಾದರೆ ನನ್ನ ಒಂದು ಅಭಿಪ್ರಾಯ ಏನಂದರೆ, 7 ದಿನ ಕೂಡ ಫುಲ್ ಆಹಾರ ಬಿಟ್ಟು ನೀವು ನೀರನ್ನು ಮಾತ್ರ ಸೇವಿಸಿಕೊಂಡು ಉಪವಾಸ ಮಾಡುವುದಕ್ಕಿಂತ ಸಂಜೆ ಅಂದರೆ 2 ಟೈಮು, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆಹಾರನ ಬಿಟ್ಟು ಸಂಜೆ ಟೈಮು ಸ್ವಲ್ಪ ಲಘುವಾದ ಆಹಾರವನ್ನು ನೀವು ತೆಗೆದುಕೊಳ್ಳೋದಾದರೆ ನಿಮ್ಮ ಉಪವಾಸ ಪ್ರಾರ್ಥನೆಗೆ ಸ್ವಲ್ಪ ನಿಮ್ಮ ಜೀವಿತದಲ್ಲಿ ಒಂದು ಪ್ರೋತ್ಸಾಹನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಒಂದೇ ಬಾರಿ ನೀವು 7 ದಿನ ಉಪವಾಸ ಕೂರ್ಲಿಕ್ಕೆ ಹೋಗುವಾಗ 3 ಟೈಮ್ ಆಹಾರ ಬಿಟ್ಟರು ಬರೀ ನೀರನ್ನು ಮಾತ್ರ ಸೇವಿಸುವಾಗ ಒಂದು ವೇಳೆ 7 ದಿನನ ಪೂರ್ತಿಗೊಳಿಸ್ಲಿಕ್ಕೆ ಆಗಲ್ಲ. ಏನಾಗ್ತದೆ ಅಂದರೆ ಶರೀರ ನಿಮಗೆ ಸ್ಪಂದಿಸಲ್ಲ, ಶರೀರ ಅದಕ್ಕೆ ನಿಮಗೆ ಸ್ಪಂದಿಸದೇ ಇರೋ ಕಾರಣ ನೀವು ಮುಂದುವರಿಸ್ಲಿಕ್ಕೆ ಆಗಲ್ಲ. ಅದ್ರ ನಿಮಿತ್ತ ನೀವು ಏನು ಮಾಡ್ಬೋದು ಅಂದರೆ ಸಾಧಾರಣವಾದ ಉಪವಾಸ ಅಂದರೆ ಬೆಳಿಗ್ಗೆ ಆಹಾರ ತಿನ್ನದೆ, ಮಧ್ಯಾಹ್ನ ಆಹಾರ ತಿನ್ನದೆ, ಸಂಜೆಯ ಸಮಯ ಸ್ವಲ್ಪ ಲಘುವಾದ ಆಹಾರ, ಒಂದು ವೇಳೆ ಗಂಜಿಯೋ, ಒಂದು ವೇಳೆ ಗಂಜಿ ಆದರೆ ಗಂಜಿ ಕುಡಿಬೋದು, ಒಂದು ವೇಳೆ ಜ್ಯೂಸ್ ಆದರೆ ಜ್ಯೂಸು, ಒಂದು ವೇಳೆ ಒಂದು ಫ್ರೂಟ್ಸ್ ಆದರೆ ಫ್ರೂಟ್ಸ್ ತಿನ್ಕೊಂಡು ನೀವು ಉಪವಾಸನ ಮಾಡ್ಬೋದು. ಇಲ್ಲ ನಾನು ಕಠಿಣವಾದ ಉಪವಾಸ ಮಾಡ್ತೇನೆ, ಬರೀ ಆಹಾರನೇ ತಿನ್ನಲ್ಲ, ಬರೀ ನೀರು ಮಾತ್ರ ಸೇವಿಸ್ತೇನೆ ಅಂದರೆ
ನೀವು 3 ಟೈಮು ಕೂಡ ತುಂಬ ಚೆನ್ನಾಗಿ ನೀರು ಕುಡ್ಕೊಂಡು ಉಪವಾಸನ ಮಾಡ್ಬೋದು. 7 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಯಾವಾಗಲೂ ಉಪವಾಸ ಮಾಡುವಾಗೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಉಪವಾಸ ಮಾಡಿಕೊಂಡು ಬೇರೆ ಯಾವ ಕೆಲಸಕ್ಕೂ ನೀವು ಹೋಗಬಾರ್ದು. ಬರೀ ಪ್ರಾರ್ಥನೆ, ದೇವರ ವಾಕ್ಯದ ಧ್ಯಾನ ಮಾತ್ರ ಆಗಿರಬೇಕು. ನಿಮ್ಮ ಮುಖ್ಯವಾದ ವಿಷಯ ಏನಾಗಿರ್ತದೋ ಅದರ ಕುರಿತು ಹೆಚ್ಚು ದೇವರ ಸಮ್ಮುಖದಲ್ಲಿ ಗೋಳಾಡಿ ಪ್ರಾರ್ಥಿಸೋರಾಗಿರ್ಬೇಕು. ನೀವು ನೋಡ್ಬೋದು, ಸತ್ಯವೇದದಲ್ಲಿ ಎಲ್ಲ ಭಕ್ತರು ಉಪವಾಸಗಳನ್ನು ಮಾಡಿದಾಗ ಏನಕ್ಕೆಲ್ಲ ಉಪವಾಸ ಮಾಡಿದ್ರೆ ಅಂದರೆ ಅವರಿಗೂ ದೇವರಿಗಿರುವ ಸಂಬಂಧದಲ್ಲಿ ಏನೋ ಒಂದು ಬಿರುಕು ಉಂಟಾದಾಗ ಮತ್ತೆಯೂ ಕೂಡ ದೇವರೊಂದಿಗೆ ಸಂಬಂಧದಲ್ಲಿ ನಾವು ಅಂಟಿಕೊಳ್ಬೇಕು, ಸಂಬಂಧದಲ್ಲಿ ಹೆಚ್ಚು ನಾವು ಒಳಗಾಗಬೇಕು ಅನ್ನೋದಕ್ಕೋಸ್ಕರ ಉಪವಾಸ ಮಾಡಿದಂಥ ಉಪವಾಸಕರಿದ್ದಾರೆ, ಉಪವಾಸ ಮಾಡಿದಂಥ ಪ್ರಾರ್ಥನಾ ವೀರರು, ಭಕ್ತರುಗಳು ಇದ್ದಾರೆ ಸತ್ಯವೇದದಲ್ಲಿ. ಮತ್ತೆ ನೋಡ್ಬೋದು, ಮತ್ತೊಬ್ಬ ಜನರಿಗೋಸ್ಕರ ಅಂದರೆ ಜನರ ಬಿಡುಗಡೆಗೋಸ್ಕರ ದಾನಿಯೇಲನು ಕೂರ್ತಾ ಇದ್ದಾನೆ. ತನ್ನ ಜನರ ಬಿಡುಗಡೆಗೋಸ್ಕರ, ತನ್ನ ಜನರನ್ನು ದೇವರು ಬಿಡಿಸ್ಲಿಕ್ಕೋಸ್ಕರ ಉಪವಾಸನ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹೀಗೆ ವಿವಿಧ ರೀತಿಯಲ್ಲಿ ಉಪವಾಸ ಮಾಡಿದ್ದಾರೆ. ಮಕ್ಕಳಿಗೋಸ್ಕರ ಉಪವಾಸ ಇರೋರನ್ನು ನಾವು ನೋಡಿರ್ಬೋದು. ಅಂದರೆ ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ ದೇವ್ರ ಹತ್ರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದವರನ್ನು ನಾವು ನೋಡ್ಬೋದು. ಪ್ರಿಯರೇ, ಹೀಗೆ ಉಪವಾಸ ಅನ್ನುವಂಥದ್ದು ವಿವಿಧ ರೀತಿಯಲ್ಲಿ ವಿವಿಧ ಉದ್ದೇಶಗಳಲ್ಲಿ ಮಾಡುವಂಥದ್ದಾಗಿರ್ತದೆ. ಈಗ ಎಲ್ಲರೂ ಒಂದೇ ವಿಧದಲ್ಲಿ ಅಲ್ಲ, ಕೆಲವೊಬ್ಬರು ತಮಗೆ ಶಕ್ತಿಗೆ ಮೀರಿದ ಕಾರ್ಯಗಳು ಅಂದರೆ ತಮ್ಮ ಶಕ್ತಿಗೆ ಮೀರಿದ ಕಾರ್ಯಗಳು ತಮಗೆ ಎದುರಾಗಿ ಬರುವಾಗ ಉಪವಾಸ ಮಾಡಿದರು. ಯೋಷಾಫಾಟನು ತನಗೆ 3 ರಾಜ್ಯದವರು ವಿರೋಧವಾಗಿ ಸೈನ್ಯಗಳೆದ್ದು ಬಂದಾಗ ಅವನು ದೇವ್ರ ಹತ್ರ ಉಪವಾಸ ಮಾಡಿ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆ ಶತ್ರುಗಳ ಮೇಲೆ ಜಯ ಸಿಗ್ಲಿಕ್ಕಾಗಿ. ನೆಹೆಮೀಯನು ತನ್ನ ಪ್ರಯಾಣದಲ್ಲಿ ಯಾವುದೇ ಅಡೆತಡೆಗಳಾಗಬಾರ್ದು ಅಂತ ಉಪವಾಸ ಇದ್ಕೊಂಡು ತನ್ನ ಪ್ರಯಾಣಕ್ಕೋಸ್ಕರ ನೆಹೆಮೀಯನು ಏನು ಮಾಡ್ತಾ ಇದ್ದಾನೆ, ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ವಿವಿಧ ರೀತಿಯಲ್ಲಿ ಪ್ರಯಾಣಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಅಷ್ಟು ಮಾತ್ರ ಅಲ್ಲ ದೇವರೊಂದಿಗೆ ಸಂಬಂಧಕ್ಕೋಸ್ಕರ, ದೇವರಿಂದ ಅಗಲಿಸಲ್ಪಟ್ಟ ಜನರಿಗೋಸ್ಕರ ಮಾತ್ರವಲ್ಲದೆ ಶತ್ರುವಿಂದ ಬಾಧಿಸಲ್ಪಡ್ತಾ ಇರುವಂಥ ಅನೇಕರು ಬಿಡುಗಡೆಗೋಸ್ಕರ, ಮತ್ತೆ ತಮಗೆ ಎದುರಾಗಿ ಬರುವಂಥ ಆ ಶತ್ರು ಸೈನ್ಯದ ಮೇಲೆ ಜಯ ಹೊಂದಿಕೊಳ್ಳಿಕ್ಕೋಸ್ಕರ ವಿವಿಧ ರೀತಿಯಲ್ಲಿ ಉಪವಾಸ ಮಾಡಿದ ಭಕ್ತರು ಸತ್ಯವೇದದಲ್ಲಿ ನಾವು ನೋಡ್ಬೋದು. ಅದು ಮಾತ್ರವಲ್ಲದೆ ಈಗಲೂ ಕೂಡ ಕರ್ತನ ಸೇವೆಯಲ್ಲಿ, ಕರ್ತನಲ್ಲಿ ಒಳ್ಳೆ ಭಕ್ತರಾಗಿ ನಮ್ಮ ಮುಂದೆ ಜೀವಿಸೋರು ಕೂಡ ಅನೇಕ ಉಪವಾಸ ಪ್ರಾರ್ಥನೆಗಳನ್ನು ತಮ್ಮ ಮಕ್ಕಳಿಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಭವಿಷ್ಯತ್ತಿಗಾಗಿ, ತಮ್ಮ ಸೇವೆಗಾಗಿ, ತಮ್ಮ ಸೇವೆ ಅಭಿವೃದ್ಧಿಗಾಗಿ ಅನೇಕ ಇಕ್ಕಟ್ಟುಗಳು, ಹಿಂಸೆಗಳು ಬಂದಾಗ ಉಪವಾಸ ಇದ್ಕೊಂಡು ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ಬೋದು. ಹಾಗಾದರೆ ಪ್ರಿಯರೇ, 7 ದಿನ ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳೋದಾದರೆ, ಒಂದು ಲಘುವಾದ ರೀತಿಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಏನು ಊಟ ಮಾಡಿದೆ, ಸಂಜೆ ಲಘುವಾದ ಒಂದು ಆಹಾರವನ್ನು ತೆಗೆದುಕೊಂಡು ಕೂಡ ನೀವು ಉಪವಾಸ ಮಾಡ್ಬೋದು. ಅದು ಅಲ್ಲದೆ ನಾನು ಕಠಿಣವಾಗಿ ಉಪವಾಸ ಮಾಡ್ತೇನೆ, ನನ್ನ ಜೀವಿತದಲ್ಲಿ ಏನೋ ಒಂದು ಬೇಗ ಬಿಡುಗಡೆ ಆಗಬೇಕು, ನನ್ನ ಜೀವಿತದಲ್ಲಿ ದೇವರೊಂದಿಗಿರುವ ಸಂಬಂಧ ಅತಿ ಬೇಗನೆ ನಾನು ಮತ್ತೆ ಅದೇ ರೀತಿಯಾಗಿ ಬರಬೇಕು, ಏನೋ ಒಂದು ನಿಮ್ಮ ಪರ್ಸ್ನಲ್ ಆದ ವೈಯಕ್ತಿಕವಾದ ವಿಷಯದಲ್ಲಿ ದೇವರೊಂದಿಗೆ ನಾನು ಉಪವಾಸದಲ್ಲಿ ಕಠಿಣವಾಗಿ ಕೂರಬೇಕೆಂಬುದಾಗಿ ನೀವು ಬಯಸೋದಾದರೆ 3 ಟೈಮ್ ಕೂಡ ಆಹಾರ ತಿನ್ನದೆ ಉಪವಾಸನ ಮಾಡ್ಬೋದು. ಆದರೆ ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಆಹಾರ ತಿನ್ನದೆ ನೀವಿರೋದು ಉಪವಾಸದಲ್ಲಿ ಒಳ್ಳೆಯದು, ಆದರೆ ನೀರನ್ನು ಮಾತ್ರ ಕುಡಿಬೇಕು, ಕಂಪಲ್ಸರಿ ನೀರನ್ನು ಕುಡಿಬೇಕು. ಯಾಕೆಂದರೆ ನೀರು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರುವಂಥದ್ದಾಗಿರ್ತದೆ ಉಪವಾಸ ದಿನಗಳಲ್ಲಿ. ಯಾಕೆಂದರೆ 7 ದಿನ ಉಪವಾಸದ ನಂತರ ನಿಮ್ಮ ದೇಹ ಏನಾಗಬಾರ್ದು, ಅನಾರೋಗ್ಯಕ್ಕೆ ಬೀಳಬಾರ್ದು. ನೀರನ್ನು ಹೆಚ್ಚು ನಾವು ಸೇವಿಸುವವರಾಗಿರಬೇಕು, ನೀರನ್ನು ಕುಡಿಯೋದನ್ನು ಮರೆತು ಬಿಡಬಾರ್ದು, ನೀರನ್ನು ಹೆಚ್ಚು ಕುಡಿದು ಉಪವಾಸನ ಮಾಡಬೇಕು. ಉಪವಾಸ ಮಾಡುವಾಗ ನಾನು ಮುಂಚೆ ಹೇಳಿದಂಗೆ ಸಮಯವನ್ನು ವ್ಯರ್ಥ ಮಾಡಬಾರ್ದು, ಸಮಯ ಮಾತ್ರ ವ್ಯರ್ಥ ಮಾಡಬಾರ್ದು. ದೇವರ ಸಮ್ಮುಖದಲ್ಲಿ ಕೂರಬೇಕು, ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೊಳ್ಬೇಕು, ತಕ್ಷಣವೇ ದೇವರ ಹತ್ರ ಕುಂತು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯನ ಓದಬೇಕು. ಆಗ ನಮ್ಮ ಉಪವಾಸ ಪ್ರಾರ್ಥನೆಗೆ ಒಂದು ಫಲಿತಾಂಶವಾಗಿ ನಾವು ಬೇಡಿಕೊಳ್ಳುವ ವಿಷಯದ ಮೇಲೆ ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಉಪವಾಸ ಇರುವಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಕೂರೋದೇ ಅತಿ ಉತ್ತಮವಾದ ಒಂದು ಕಾರ್ಯವಾಗಿರ್ತದೆ. ಎಲ್ಲ ನಾನು ಉಪವಾಸ ಇರ್ತೀನಿ, ಬೇರೆ ಬೇರೆ ಕೆಲಸಗಳಿದೆ ಎಂಬುದಾಗಿ ನೀವು ಒಂದು ವೇಳೆ ಹೇಳಿಕೊಂಡು ಬೇರೆ ಕೆಲಸಗಳಿಗೆ ನೀವು ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಕೂರದೆ ಉಪವಾಸ ಮಾಡೋದಾದರೆ ಅದರಿಂದ ಏನು ಪ್ರಯೋಜನ ಬರಲ್ಲ. ಉಪವಾಸ ಇರುವಾಗ ದೇವರ ಸಮ್ಮುಖದಲ್ಲಿ ಕೂರಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಏನೆಲ್ಲ ವಿಷಯಗಳನ್ನು ನೀವು ಬೇಡಿಕೊಂಡಿರ್ತೀರೋ ಅದನ್ನೆಲ್ಲ ಕೇಳಿಕೊಳ್ಬೇಕು, ದೇವರ ಸಮ್ಮುಖದಲ್ಲೇ ಕೂರಬೇಕು. ದೇವರ ಸಮ್ಮುಖದಲ್ಲಿ ಕೂರುವಾಗಲೇ ನಮ್ಮ ಉಪವಾಸಕ್ಕೆ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮೋಶೆ ಸೀನಾಯಿ ಬೆಟ್ಟದಲ್ಲಿ 40 ದಿನ ಹಗಲು ಇರುಳು ಏನು ಆಹಾರ ತಿನ್ನದೆ ಏನು ಕುಡಿಯದೆ ದೇವರ ಸನ್ನಿಧಿಯಲ್ಲೇ ಕಳೆದನೆಂಬುದಾಗಿ ನಾವು ವಿಮೋಚನೆ ಕಾಂಡ 34ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಆ 40 ದಿನ ಏನು ತಿನ್ನದೆ ಏನು ಕುಡಿಯದೆ ಮೋಶೆ ದೇವರ ಸಮ್ಮುಖದಲ್ಲಿ ಕಳೆದು
ಹಿಂದಿರುಗಿ ಬರುವಾಗ ಅವರು ಹೇಗಿದ್ರು ಎಂಬುದಾಗಿ ವಿಮೋಚನೆ ಕಾಂಡದಲ್ಲಿ ನಾವು ಓದಿಕೊಳ್ಳೋದಾದರೆ, ವಿಮೋಚನೆ ಕಾಂಡ ಪುಸ್ತಕ ಅದರ 34ನೇ ಅಧ್ಯಾಯ ನೀವೆಲ್ಲರೂ ತೆಗೆದು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. 34ನೇ ಅಧ್ಯಾಯದ ಅದರ 27ನೇ ವಚನದಿಂದ ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಮೋಸೆಗೆ, ನೀನು ವಾಕ್ಯಗಳನ್ನು ಬರೆ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲ ಸಂಗಡಲು ನಿಬಂಧನೆ ಮಾಡಿದ್ದೇನೆ ಎಂದು ಹೇಳಿದನು. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನು ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ. ಆತನು ನಿಬಂಧನಾ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಗೆಗಳ ಮೇಲೆ ಬರೆದನು. ಮೋಶೆಯು ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಯಿತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು ಎಂಬುದಾಗಿ ನಾವಿಲ್ಲಿ ಓದಿಕೊಳ್ಬಹುದು. ಇಲ್ಲಿ ಸೀನಾಯಿ ಬೆಟ್ಟದಲ್ಲಿ ಮೋಶೆ ದೇವರ ಸಂಗಡ 40 ದಿನ ಹಗಲಿರುಳು ಏನು ತಿನ್ನದೆ ಏನು ಕುಡಿಯದೆ ದೇವರೊಂದಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಮಾತಾಡಿ ದೇವರ ಆತನೊಂದಿಗೆ ಮಾತಾಡಿ ಮುಂದುವರಿದು ಬರೋದರಿಂದ ಅವನ ಮುಖ ಏನಾಗಿತ್ತು? ಪ್ರಕಾಶಮಯವಾಗಿತ್ತು. ನಾನು ಮುಂಚೆನೇ ಹೇಳಿದೆ, ಶರೀರ, ಪ್ರಾಣ, ಆತ್ಮ. ಇಲ್ಲಿ ಶರೀರ ಕುಂದಿ ಹೋಗಿದೆ, ಆದರೂ ಕೂಡ ಅಂತರ್ಯ ಮನುಷ್ಯನು ಬಲಗೊಂಡದ್ರಿಂದ ಮೋಶೆಯ ಮುಖ ಪ್ರಕಾಶವಾದದ್ದನ್ನು ನಾವು ನೋಡ್ಬೋದು. ಪ್ರಕಾಶವುಳ್ಳದಾಗಿ ಮಾರ್ಪಟ್ಟಿದೆ. ಉಪವಾಸ ದಿನಗಳಲ್ಲಿ ಪ್ರಿಯರೇ, 3 ದಿನ ಇರ್ಬೋದು, 7 ದಿನ ಇರ್ಬೋದು, 21 ದಿನ ಇರ್ಬೋದು, 40 ದಿನ ಇರ್ಬೋದು, ನಮ್ಮ ಮುಖವು ತೇಜಸ್ಸುಳ್ಳದಾಗಿ ಮಾರ್ಪಡ್ತದೆ. ಯಾಕೆಂದರೆ ದೇವರ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಏನು ಮಾಡಿರ್ತೇವೆ? ಸಮಯವನ್ನು ಕಳೆಯಿರ್ತೇವೆ. ಇಲ್ಲಿ ಮೋಶೆ ಉಪವಾಸ ಅಥವಾ ದೇವರ ಸಮ್ಮುಖದಲ್ಲಿ ಆಹಾರವನ್ನು ಬಿಟ್ಟು ಕುಂತದ್ರ ನಿಮಿತ್ತ ಮೋಶೆ ಮುಖ ಪ್ರಕಾಶವಾಯಿತು. ನಾವು ಕೂಡ ಉಪವಾಸ ಮಾಡುವಾಗ ಬೇರೆ ಕೆಲಸಗಳಿಗೆ ಹೋಗಬಾರ್ದು. ಮೋಶೆಯ ಹಾಗೆ ನಾವು ದೇವರ ಸನ್ನಿಧಿಯಲ್ಲಿ ಕುಂತು ಬಿಡಬೇಕು. ದೇವರೊಂದಿಗೆ ನಾವು ಮಾತಾಡಬೇಕು, ದೇವರು ನಮ್ಮೊಂದಿಗೂ ಮಾತಾಡಬೇಕು. ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ನಾವು ಮಾತಾಡ್ತೀವಿ, ದೇವರ ವಾಕ್ಯನ ಓದುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತೀವಿ. ಇದು ಉಪವಾಸ ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ ನಾವು ಗಮನ ಇಟ್ಕೊಳ್ಬೇಕು. ಪ್ರಾರ್ಥನೆ ನಾವು ಮಾಡುವಾಗ ದೇವರು ಅದಕ್ಕೆ ಸದುತ್ತರವಾಗಿ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಇದು ನಡೆಯುವಾಗ ನಮ್ಮ ಮುಖವು ಪ್ರಕಾಶವುಳ್ಳದಾಗಿ ಮಾರ್ಪಡ್ತದೆ. ಮತ್ತು ಉಪವಾಸ ಪ್ರಾರ್ಥನೆಯಲ್ಲಿ ಒಳ್ಳೆ ಫಲಿತಾಂಶ ಏನಂದರೆ, ನಮ್ಮ ಜೀವಿತದಲ್ಲಿ ಏನೆಲ್ಲ ವಿಷಯಗಳನ್ನು ದೇವರ ಮುಂದೆ ನಾವು ಇಟ್ಟಿರ್ತೀವೋ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮೊಂದಿಗೆ ದೇವರು ಮಾತಾಡುವವರಾಗಿರ್ತಾರೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರಿಯರೇ, ನೀವೊಂದು ವೇಳೆ 7 ದಿನ ಉಪವಾಸ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಳ್ಳೋದಾದರೆ ನಾನು ಹೇಳಿದ ಪ್ರಕಾರ 2 ವಿಧದಲ್ಲಿ, ಒಂದು ಲಘುವಾದ ರೀತಿಯಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬಿಟ್ಟು ಸಂಜೆ ಏನಾದರೂ ಒಂದು ಲಘುವಾದ ಆಹಾರವನ್ನು ತೆಗೆದುಕೊಂಡು ಉಪವಾಸ ಮಾಡ್ಬೋದು. ಇಲ್ಲದೆ ಹೋದರೆ ಕಠಿಣವಾಗಿ 3 ಟೈಮು ಕೂಡ ಊಟ ಬಿಟ್ಟು ನೀರನ್ನು ಮಾತ್ರ ಸೇವಿಸಿಕೊಂಡು ಉಪವಾಸ ಇರ್ಬೋದು. ಆದರೆ 7 ದಿನ ಉಪವಾಸ ಇರುವಾಗ ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳಿಬೇಕು. ದೇವರೊಂದಿಗೆ ನೀವು ಮಾತಾಡಬೇಕು, ದೇವರು ನಿಮ್ಮೊಂದಿಗೆ ಮಾತಾಡಬೇಕು. ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ವಾಕ್ಯ ಓದಬೇಕು. ಆಗ ಈ ಉಪವಾಸ ಅನ್ನುವಂಥದ್ದು ಸಕ್ಸಸ್ ಆಗಿ ಕಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಉಪವಾಸ ಮಾಡಿದ್ರ ನಿಮಿತ್ತ ನೀವೇನೆಲ್ಲ ದೇವರ ಮುಂದೆ ಮನವಿಗಳನ್ನು ಇಟ್ಟಿರ್ತೀರೋ, ಯಾವ ವಿಷಯಕ್ಕಾಗಿ ಉಪವಾಸ ಮಾಡ್ತೀರೋ ಆ ವಿಷಯದಲ್ಲಿ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ 7 ದಿನ ಉಪವಾಸ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. 7 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಸಿಕ್ಕುವ ಫಲಿತಾಂಶ ಏನಂದರೆ, ಮುಖವು ಪ್ರಕಾಶಮಾನವಾಗಿ ಪ್ರಕಾಶವುಳ್ಳದಾಗಿ ಮಾರ್ಪಡ್ತದೆ. ಅಂದರೆ ಅದರ ಅರ್ಥ, ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲ್ಲ ಭಾರವನ್ನು ಒತ್ತಿಕೊಂಡು ತುಂಬ ಚಿಂತಾಪ್ರಾಂತ್ಯನಾಗಿ ತುಂಬ ಕಷ್ಟದಲ್ಲಿ ಹೇಗಪ್ಪ ಈ ಜೀವನ, ಈ ಜನರನ್ನ ಮುನ್ನಡೆಸ್ಕೊಂಡು ಹೋಗೋದು ಎಂಬುದಾಗಿ ಚಿಂತೆ ಮಾಡಿಕೊಂಡು ಹೋದ. ಆದರೆ ದೇವ್ರ ಸನ್ನಿಧಿಯಲ್ಲಿ ಹೋಗಿ ನಿಂತಾಗ ಅಥವಾ ದೇವರ ಸನ್ನಿಧಿಯಲ್ಲಿ ಹೋಗಿ ಕುಂತಾಗ ದೇವರು ಆತನೊಂದಿಗೆ ಮಾತಾಡಿ ದೇವರೊಂದಿಗೆ ಈತನು ಮಾತಾಡಿದ್ರಿಂದ ತನ್ನ ಚಿಂತಾಭಾರವೆಲ್ಲ ಹೋಗಿತ್ತು. ಆತನ ಮುಖ ಬಾಡಿದಾಗಿ ಓದುವನು ಮುಖ ಪ್ರಕಾಶವುಳ್ಳವನಾಗಿ ಹಿಂದಿರುಗಿ ಬಂದದ್ದನ್ನು ನಾವು ನೋಡ್ತೇವೆ. ಈ ಜೀವಿತದ ಯಾತ್ರೆಯಲ್ಲಿ ಏನೆಲ್ಲ ಕಷ್ಟಗಳು, ಕಣ್ಣೀರು, ವೇದನೆಗಳು, ಏನೆಲ್ಲ ದುಃಖಗಳು ನಿಮಗಿರ್ಬೋದು, ಉಪವಾಸ ಮಾಡಿ 7 ದಿನ ದೇವರ ಹತ್ರ ಕುಂತು ಪ್ರಾರ್ಥನೆ ಮಾಡುವಾಗ ಎಲ್ಲದರಿಂದ ಒಂದು ಫ್ರೀಯನ್ನು ಹೊಂದ್ಕೊಳ್ತೀರ, ಎಲ್ಲದರಿಂದ ಒಂದು ಬಿಡುಗಡೆಯನ್ನು ಹೊಂದ್ಕೊಳ್ತೀರ. ದೇವರ ಮುಂದೆ ನೀವು ಕುಂತದ್ರ ನಿಮಿತ್ತ ನಿಮ್ಮ ಮುಖವು ಪ್ರಕಾಶವುಳ್ಳದಾಗಿ ಮಾರ್ಪಡ್ತದೆ. ದೇವರು ತಾನೇ 7 ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ತನ್ನ ಕೃಪೆಯೊಂದಿಗೆ ನಿಮಗೆ ಸಹಾಯ ಮಾಡಲಿ. ಒಂದು ವೇಳೆ ಈ ವಾಕ್ಯನ ಕೇಳಿದ ನಂತರ ನೀವು 7 ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬಯಸ್ತಾ ಇರೋದಾದರೆ ಈಗಲೇ ಕಣ್ಣುಗಳನ್ನು ಮುಚ್ಚಿ ಒಪ್ಪಿಸಿಕೊಡಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಯಾರೆಲ್ಲ 7 ದಿನದ ಉಪವಾಸ ಪ್ರಾರ್ಥನೆಗೆ ತೀರ್ಮಾನ ಮಾಡಿಕೊಳ್ತಿದ್ದಾರೋ ಅವರೆಲ್ಲರ ಮೇಲಿನ ಸಾನ್ನಿಧ್ಯದಲ್ಲಿ 7 ದಿನ ಉಪವಾಸದಲ್ಲಿ ಕುಂತು
ಪ್ರಾರ್ಥನೆ ಮಾಡಿ, ವಾಕ್ಯ ಧ್ಯಾನ ಮಾಡಿ, ಅವರ ವಿಷಯದಲ್ಲಿ ಏನೆಲ್ಲ ಸಮಸ್ಯೆಗಳಲ್ಲಿ ಹಾದು ಹೋಗ್ತಿದ್ದಾರೋ ಅದರೆಲ್ಲದರಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆ ಕೊಡು. ಮೋಶೆಯ ಹಾಗೆ ದೇವರೇ ನಿನ್ನೊಂದಿಗೆ ಕುಂತು ಪ್ರಕಾಶವುಳ್ಳವರಾಗಿ ಮಾರ್ಪಡಲಿ. ನೆಹೆಮೀಯನ ಹಾಗೆ ಪ್ರಯಾಣದಲ್ಲಿ ಯಾವ ತಡೆಗಳು, ಜೀವಿತದ ಯಾತ್ರೆಯಲ್ಲಿ ಏನೆಲ್ಲ ಹೋರಾಟಗಳಿದೆಯೋ ಅದೆಲ್ಲದರ ಮೇಲೆ ಜಯ ಹೊಂದಿಕೊಳ್ಳಲಿಕ್ಕೆ ನಿನ್ನ ಮುಂದೆ ಕೂರ್ಲಿಕ್ಕೆ ಕೃಪೆ ಕೊಡು. ದೇವರೇ ಯೋಷೋಪಾಟನ ಹಾಗೆ ತನಗೆ ವಿರೋಧವಾಗಿ ಬಂದಂಥ ಶತ್ರು ಸೈನ್ಯದಿಂದ ಒಂದು ಜಯವನ್ನು ಕಾಣುವಾಗೆ ಈ ನಿನ್ನ ಮಕ್ಕಳಿಗೆ ಏನೆಲ್ಲ ವಿರೋಧಗಳಿದೆಯೋ, ಕೆಲಸದ ಸ್ಥಳದಲ್ಲಿ, ಕುಟುಂಬದಲ್ಲಿ, ಸೇವೆಯಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ವಿರೋಧತ್ವನ ಅನುಭವಿಸ್ತಾ ಇದ್ದಾರೋ, ಮಕ್ಕಳಾಗುವಂಥ ವಿಷಯದಲ್ಲಿ, ಮದುವೆ ಆಗುವಂಥ ವಿಷಯದಲ್ಲಿ, ಮಕ್ಕಳಿನ ಭವಿಷ್ಯತ್ತಿನಲ್ಲಿ ಏನೆಲ್ಲ ವಿಷಯಗಳಲ್ಲಿ ತಡೆಗಳನ್ನು, ಬಿಸ್ನೆಸ್ಸಲ್ಲಿ ಲಾಭ ಇಲ್ಲದೆ, ಬಿಸ್ನೆಸ್ಸಲ್ಲಿ ಬರೀ ನಷ್ಟಗಳು, ಹೀಗೆ ಏನೆಲ್ಲ ವಿಷಯಗಳಲ್ಲಿ ತಡೆಗಳನ್ನು ಕರ್ತನೆಯಪ್ಪ, ಸೋಲುಗಳನ್ನು ಅನುಭವಿಸ್ತಾ ಇರೋದೆಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಳುವ ಹಾಗೆ ಯೋಷೋಪಾಟನ ರೀತಿಯಲ್ಲಿ ನಿನ್ನಲ್ಲೇ ಉಪವಾಸವಿದ್ದು ನಿನ್ನನ್ನೇ ನೋಡಲಿಕ್ಕೆ ಕೃಪೆ ಕೊಡೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮಕ್ಕಳು ಈಗ ತೀರ್ಮಾನ ಮಾಡಿದ ರೀತಿಯಲ್ಲಿ 7 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಯಾವ ರೀತಿ ಇರಬೇಕೆಂಬುದಾಗಿ ತೀರ್ಮಾನ ಮಾಡಿದರು. ಅದರೇ ಪ್ರಕಾರ ದೇವರೇ ಉಪವಾಸ ಇದ್ದು ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ. ನಿನ್ನ ಮಕ್ಕಳಿಗೆ ಸಹಾಯ ಮಾಡು, ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಮುಂಚೆ ತಿಳಿಸಿದಾಗೆ 7 ದಿನ ಉಪವಾಸ ಇರುವಂಥ ನೀವು ದೇವರೊಂದಿಗೆ ಹೆಚ್ಚು ಸಮಯವನ್ನು ಕಳೀರಿ, ದೇವರೊಂದಿಗೆ ಪ್ರಾರ್ಥನೆ ಮಾಡಿ, ದೇವರ ಮಾತುಗಳನ್ನು ಕೇಳಲಿಕ್ಕೆ ಸಿದ್ಧರಾಗಿ. ಹಾಗೆ ಒಂದು ವೇಳೆ 3 ದಿನ ಉಪವಾಸ ಪ್ರಾರ್ಥನೆ, 7 ದಿನ ನನಗಾಗಲ್ಲ, ಇದು ನನ್ನ ಮೊದಲನೇ ಬಾರಿ ಮಾಡ್ತಿರೋದೆಂಬುದಾಗಿ ನೀವು ಬಯಸ್ತಾ ಇರೋದಾದರೆ ಒಂದೇ ಬಾರಿ 7 ದಿನಕ್ಕೆ ನೀವು ಉಪವಾಸ ಮಾಡಲಿಕ್ಕೆ ಹೋಗಬೇಡಿ. 3 ದಿನ ಉಪವಾಸ ಮಾಡಲಿಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳಿ. 3 ದಿನ ಹೇಗೆ ಉಪವಾಸ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ನಾವು ನಿಮಗೆ ಅಪ್ಲೋಡ್ ಮಾಡಿರ್ತೀವಿ. ಅದರಲ್ಲಿ 3 ದಿನದ ಉಪವಾಸದ ಕುರಿತು ನೀವು ತಿಳ್ಕೊಂಡು 3 ದಿನ ಕೂಡ ಉಪವಾಸವನ್ನು ಮಾಡುವವರಾಗಿರ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನಾವು ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಒಂದು ವೇಳೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕ್ಬೋದು, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ನೀವು ನಮ್ಮ ಆನ್ಲೈನ್ ಪ್ರೇಯರ್ಗಳಿಗೆ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗುವುದರ ಮೂಲಕ ನಾವು ಆನ್ಲೈನ್ ಲಿಂಕ್ಗಳನ್ನು, ಆನ್ಲೈನ್ ಪ್ರೇಯರ್ ಮೀಟಿಂಗ್ಗಳ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರ ಮೂಲಕ ನೀವು ನಮ್ಮೊಂದಿಗೆ ಆನ್ಲೈನ್ ಗೂಗಲ್ ಮೀಟಿನ ಪ್ರೇಯರ್ಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಪ್ರೇಯರ್ಗಳಿಗೆ ನೀವು ಜಾಯ್ನ್ ಆಗಿ ಬರ್ಬೋದು. ಅದರಲ್ಲಿ ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಪ್ರಾರ್ಥನಾ ತಂಡ ಆ ಗೂಗಲ್ ಮೀಟಿನಲ್ಲಿ ಸೇರಿ ಬರುವಂಥದ್ದಾಗಿರ್ತದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಈ ಸಂದೇಶ ಆಶೀರ್ವಾದವಾಗಿರೋದಾದರೆ ಅನೇಕರು ದೇವರೊಂದಿಗೆ ಕುಂತು ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ದೇವರೊಂದಿಗಿರುವ ಸಂಬಂಧನ ಹೆಚ್ಚಿಸಿಕೊಳ್ಳಿಕ್ಕಾಗಿ ನಿಮಗೆ ಗೊತ್ತಿರುವ ಎಲ್ಲರಿಗೂ ಕಳಿಸಿಕೊಳ್ಳಿರಿ. ಅವರು ಕೂಡ ದೇವರ ಹತ್ರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೂ ದೇವರು ಈ ವಾಕ್ಯದ ಮೂಲಕ ಸಹಾಯ ಮಾಡುವವರಾಗಿರಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.